ಸರಿಗೆ ಈಗ ಶುಕ್ರವಾರ ಸದನದಲ್ಲಿ ಕೇಂದ್ರದ ವಿರುದ್ಧ ನಿರ್ಣಯ ಅಂಗೀಕಾರ ಮಾಡಿದೆ ರಾಜ್ಯ ಸರ್ಕಾರ. ಇದು ಬೆಳವಣಿಗೆ ಇಲ್ಲಿ ಏನಾಗಿದೆ, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಅಲ್ಲ, ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ರಾಜಕಾರಣ ಬಿಡಿಸುವಂಥದ್ದು ಸ್ಟಾರ್ಟ್ ಆಗಿದೆ. ಮತ್ತು ಸಿದ್ದರಾಮಯ್ಯನವರು ಈಗ ಒಂದು 2-3 ತಿಂಗಳಿಂದ ಮತ್ತು ಕಾಂಗ್ರೆಸ್ ಪಾರ್ಟಿ ಕೇಂದ್ರ ಮತ್ತು ರಾಜ್ಯದ ನಡುವೆ ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ಈಗ 2 ತಿಂಗಳಿಂದ ಇಶ್ಯೂಸ್ ಚಾಲು ಮಾಡಿದ್ರು. 8-9 ತಿಂಗಳ ಮೇಲೆ ಅದು ಸರ್ಕಾರ ಬಂದು 9-10 ತಿಂಗಳಾಯಿತು. ಈಗ ಸ್ಟಾರ್ಟ್ ಮಾಡಿದರು. ಮತ್ತು ಅಲ್ಲಿ ಹೋಗಿ ಬೆಂಗಳೂರು, ದಿಲ್ಲಿಯಲ್ಲಿ ಹೋಗಿ ಧರಣಿ ಸತ್ಯಾಗ್ರಹ ಮಾಡಿದರು. ಅಂದರೆ ಇದೆಲ್ಲ ಒಂದು ರೀತಿ ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕನ್ನುವಂಥ ರೀತಿಯಲ್ಲಿ ಅವ್ರ ನಡವಳಿಕೆ ಇದೆ. ಬಟ್ ಜನ ಇದನ್ನು ನಂಬುವುದಿಲ್ಲ. ಈಗ ಮೋದಿಯವರ ನಾಯಕತ್ವ ಇದೆ ಮತ್ತು ಕಳೆದ 10 ವರ್ಷದಲ್ಲಿ ಒಂದು ಉತ್ತಮ ಸರ್ಕಾರ, ಗುಡ್ ಅಡ್ಮಿನಿಸ್ಟ್ರೇಷನ್ ಇವತ್ತು ನರೇಂದ್ರ ಮೋದಿಯಿಂದಾಗಿದೆ. ಮತ್ತು ಇತ್ತೀಚೆಗೆ ಒಂದು ಯಾವುದೋ ಅಂತಾರಾಷ್ಟ್ರೀಯ ಸಮೀಕ್ಷೆ ಬಂತು. ಅದರಲ್ಲಿ ಸಹಿತ ಇಡೀ ವರ್ಲ್ಡ್ನಲ್ಲಿ, ಇಡೀ ಜಗತ್ತಿನಲ್ಲಿ ಅತ್ಯಂತ ಜನಪ್ರಿಯ ನಾಯಕರು ಯಾರು ಅಂತಂದರೆ ಮೋರ್ ದೆನ್ 70% ವೋಟಿಂಗ್ ಅವ್ರಿಗಾಗಿದೆ. ಅಷ್ಟು ಇವತ್ತು ಜನಪ್ರಿಯತೆ ಇದೆ. ಆ ಹಿನ್ನೆಲೆಯಲ್ಲಿ ಇದನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಮತ್ತು ಕಾಂಗ್ರೆಸ್ ಪಾರ್ಟಿ ಡೇ ಬೈ ಡೇ ಡಿವೈಡ್ ಆಗ್ತಾ ಇದೆ. ಅಲ್ಲಿದ್ದಂಥ ಮಾಜಿ ಮುಖ್ಯಮಂತ್ರಿಗಳು, ಈಗ ಅಶೋಕ್ ಚವ್ಹಾಣ್ ಮಹಾರಾಷ್ಟ್ರದಲ್ಲಿ, ಅವರು ಭಾರತೀಯ ಜನತಾ ಪಾರ್ಟಿ ಜಾಯ್ನ್ ಆದರು. ಇನ್ನೂ ಎಷ್ಟೋ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಡೇ ಬೈ ಡೇ ಡಿವೈಡ್ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಅಸ್ತಿತ್ವ ಉಳಿಸುವ ಸಲುವಾಗಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವ ಸಲುವಾಗಿ ಈ ರೀತಿ ನಿರ್ಣಯಗಳನ್ನು ಪಾಸ್ ಮಾಡುತ್ತದೆ. ಮತ್ತು ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ದಲ್ಲಿ ಇವತ್ತೇನೋ ಅಸೆಂಬ್ಲಿಯಲ್ಲಿ ಯಾವುದೇ ಒಂದು ವಿಷಯ, ಯಾವುದೋ ಒಂದು ಬಿಲ್ ಬರಬೇಕಾದ್ರೆ, ಯಾವುದೋ ಒಂದು ಸಬ್ಜೆಕ್ಟ್ ಚರ್ಚೆ ಬರಬೇಕಂತಂದರೆ ಮೊದಲು ನೋಟಿಸ್ ಕೊಡಬೇಕಾಗ್ತದೆ. ಸರ್ಕಾರ ಪರವಾಗಿ ಏನಾದ್ರು ನಿರ್ಣಯ ತೊಗೋಬೇಕಾದ್ರೆ ಫಸ್ಟ್ ನೋಟಿಸ್ ಕೊಡಬೇಕು, ಸ್ಪೀಕರ್ ತಿಳಿಸ್ಬೇಕು. ಆಮೇಲೆ BSC ಮೀಟಿಂಗ್ ಅಂತಿದೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ. ಅದರಲ್ಲಿ ಮುಖ್ಯಮಂತ್ರಿ, ಪ್ರತಿಪಕ್ಷ ನಾಯಕರು ಮತ್ತು ಪ್ರಮುಖರು ಎಲ್ಲರೂ ಇರ್ತಾರೆ. ಯಾವುದೇ ಒಂದು ಬಿಸ್ನೆಸ್ ಯಾವ ರೀತಿ ನಡಿಬೇಕು ಅನ್ನುವಂಥದ್ದು ಅಸೆಂಬ್ಲಿಯಲ್ಲಿ ಎಲ್ಲ ನಿರ್ಧಾರ ಆಗೋದು ಅಲ್ಲಿ. ಅಜೆಂಡಾದಲ್ಲಿ ಯಾವುದು ಬರಬೇಕು, ಯಾವುದು ಬೇಡ ಅನ್ನುವಂಥದ್ದು. ಇವತ್ತು ಯಾವುದೋ ಒಂದು ಬಿಲ್ ಪಾಸ್ ಮಾಡಬೇಕಂದ್ರೆ, ಬಿಲ್ ತರಬೇಕಂದ್ರೆ ಒಂದು 3-4 ದಿವಸ ಮುಂಚೆ ಅಡ್ವಾನ್ಸ್ ಅಂತ ತಿಳಿಸ್ಬೇಕಾಗ್ತದೆ. ಇಷ್ಟೆಲ್ಲ ಪ್ರೊಸೀಜರ್ ಇದ್ದರೂ ಇವತ್ತು ತಕ್ಷಣವೇ ಲಾ ಮಿನಿಸ್ಟ್ರಿ ಎದ್ದು ನಿಲ್ತಾರೆ, ಒಂದು ನಿರ್ಣಯನ ಮಂಡನೆ ಮಾಡ್ತಾರೆ, ಅದಕ್ಕೆ ಸ್ಪೀಕರ್ ಒಪ್ಪಿಗೆ ಕೊಡ್ತಾರೆ. ಅಂತಂದರೆ ಇದು ಪ್ರಜಾತಂತ್ರದ ವ್ಯವಸ್ಥೆಗೆ ಒಂದು ಕೊಡ್ಲಿ ಈಟು ಅನ್ನುವಂಥ ಮಾತನ್ನು ಹೇಳ್ತೀನಿ. ಕೇವಲ ಒಂದು ಪ್ರಚಾರ ಮಾಡೋ ಸಲುವಾಗಿ ಕೇಂದ್ರದ ಬಗ್ಗೆ ಒಂದು ನೀವು ಕೇಂದ್ರದ ಬಗ್ಗೆ ಮಾತಾಡೋದಾದರೆ, ಇವತ್ತು ರಾಜ್ಯದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪಾರ್ಲಿಮೆಂಟ್ನಲ್ಲಿ, ರಾಜ್ಯಸಭಾದಲ್ಲಿ ಇದ್ದಾರಲ್ಲ, ಅಲ್ಲಿ ಸುದೀರ್ಘವಾಗಿ ಮಾತಾಡ್ಬೋದು. ಅಲ್ಲಿ ತಾರತಮ್ಯ ಬಗ್ಗೆ ಅಲ್ಲಿ ಯಾಕೂ ಅಲ್ಲಿ ಧ್ವನಿ ಎತ್ತುವುದಿಲ್ಲ. ಮತ್ತು ನಿಮ್ಮ ಲೋಕಸಭಾ ಸದಸ್ಯರು ಒಂದು 40-50 ಜನ ಇದ್ದೀರಿ, ನೀವಾದರೂ ಧ್ವನಿ ಎತ್ತಬೇಕಲ್ಲ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ. ಈ ತಾರತಮ್ಯ ಆಗಿದೆ, ಹಣಕಾಸಿನ ಸರಿಯಾಗಿ ರಾಜ್ಯಕ್ಕೆ ವಿತರಣೆ ಆಗ್ತಾ ಇಲ್ಲ ಅನ್ನೋದು ಅಲ್ಲಿ ಹೇಳ್ಬೇಕಾಗಿಲ್ಲ. ಅದು ಬಿಟ್ಟು ಇವತ್ತು ಈ ರೀತಿ ಒಂದು ಅಸೆಂಬ್ಲಿಯಲ್ಲಿ ನಿರ್ಣಯ ಪಾಸ್ ಮಾಡೋದು ಮತ್ತೊಂದು, ಇದು ಆ ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್, ಪಾರ್ಲಿಮೆಂಟರಿ ಸಿಸ್ಟಮ್ಗೆ ವಿರುದ್ಧ ಇರುವಂಥದ್ದು. ಇದನ್ನು ಖಂಡಿಸ್ತಾ ಇದೆ. ತಾರತಮ್ಯ ಬಗ್ಗೆ ಶ್ವೇತಪತ್ರ ಹೊರಡಿಸ್ತದೆ ಅಂತ ಅಲ್ಲಿ ಹೊಡಿಸ್ಲಿಲ್ಲ ನೋಡ್ರಿ. ಈಗ ನಿರ್ಮಲಾ ಸೀತಾರಾಮನ್ ಅವರು ಸಾಕಷ್ಟು ಸಲ ಇಂಟರ್ವ್ಯೂ ಮುಖಾಂತರ ಇವತ್ತು ಏನು ನಿರ್ಧಾರಗಳಾಗಿದ್ದಾವೆ, ಎಷ್ಟು ಅಲೋಕೇಶನ್ ಆಗ್ತದೆ ಎಲ್ಲ ಓಪನ್ ಆಗಿ ಇಟ್ಟು ಡಿಸ್ಕಷನ್ ಮಾಡಿದ್ದಾರೆ ಅವರು. ಮತ್ತು ಇದೆಲ್ಲ ಒಂದು ನೀತಿ ಆಯೋಗ ಅಂತಿದೆ ದೇಶದಲ್ಲಿ, ನೀತಿ ಆಯೋಗ ಅಂತೇಳಿ. ಆ ನೀತಿ ಆಯೋಗದಲ್ಲಿ ಯಾರೋ ಹಣಕಾಸು ಮಂತ್ರಿ ಇರ್ತಾರೆ ರಾಜ್ಯದ್ದು. ಈಗ ಹಣಕಾಸು ಮಂತ್ರಿ ಇಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಅವರಲ್ಲಿ ಅದಕ್ಕೆ ಮೆಂಬರ್ ಇರ್ತಾರೆ. ಅವರು ಅಲ್ಲಿ ಫೈಟ್ ಮಾಡಬೇಕಲ್ಲ ನೀವು. ಇವೆಲ್ಲ ಬೇಸಿಕ್ ಪಾಲಿಸಿ ಅಲ್ಲಿ ನಿರ್ಧಾರ ಆಗ್ತದೆ. ಬೇಸಿಕ್ಕಾಗಿ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ದಲ್ಲಾಗಲಿ ಮತ್ತೊಂದಲ್ಲ, ನೀತಿ ಆಯೋಗ ಅದರಲ್ಲಿ ಎಂಟೈರ್ ನೇಷನದ್ದು ಎಲ್ಲ ರಾಜ್ಯಗಳ ರಿಪ್ರೆಸೆಂಟೇಷನ್ ಅಲ್ಲಿ ಇರ್ತದೆ. ಅಲ್ಲಿ ಫೈಟ್ ಮಾಡ್ಬೇಕಲ್ಲ ನೀವು. ಯಾಕೆ ಅಲ್ಲಿ ಫೈಟ್ ಮಾಡಿಲ್ಲ ಹಂಗಂದ್ರೆ? ಅಲ್ಲಿ ಯಾವ್ದಾದ್ರು ಯಾವುದೋ ಸಂದರ್ಭದಲ್ಲಿ ಧ್ವನಿ ಎತ್ತಿದ್ರೆ ಇಲ್ಲ. ಸರ್, ಸಿದ್ದರಾಮಯ್ಯ ಅವರು ಹೇಳ್ತಾರೆ ಪ್ರಧಾನಮಂತ್ರಿಗೆ CM ಇದ್ದಾಗ ಒಂದು ನಾಲ್ಗೆ ಇರುತ್ತೆ, ಪ್ರಧಾನಮಂತ್ರಿ ನೋಡ್ರಿ, ಒಂದು ಹೇಳ್ತೀನಿ. ಆ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಆ ಸಂದರ್ಭದಲ್ಲಿ ಅವತ್ತೇನು ಅಲೋಕೇಶನ್ ಆಗಿತ್ತು ಅದನ್ನು ಯಾರು ಚರ್ಚೆ ಮಾಡ್ತಾರೆ? ಅವತ್ತೇನು ಅನ್ಯಾಯ ಆಗಿತ್ತು ಗುಜರಾತಕ್ಕೆ ಅದನ್ನ ಹೇಳುವಂಥ ಪ್ರಯತ್ನ ಆಗಿರ್ತದೆ. ಅದು ಯೂನಿವರ್ಸಲ್ ಅಪ್ಲೈ, ಎಲ್ಲ ಸಂದರ್ಭದಲ್ಲಿ ಅಪ್ಲೈ ಆಗ್ತದೆ ಅದನ್ನಲ್ಲ. ಅಲ್ಲ, CM ಇದ್ದಾಗ ಆ ರೀತಿ ಮಾತಾಡ್ಬಿಟ್ಟು ಈಗ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಈ ರೀತಿ ಮಾಡ್ತಾರೆ. ಅದೇ ಸಿದ್ದರಾಮಯ್ಯ ಅಕಸ್ಮಾತ್ ಕೇಂದ್ರದಲ್ಲಿ UPA ಸರ್ಕಾರ ಇದ್ದಿದ್ರೆ ಈ ರೀತಿ ಸ್ಟೇಟ್ಮೆಂಟ್ ಬರ್ತಿರಲಿಲ್ಲ. ಯಾಕಂದ್ರೆ ಇದೆಲ್ಲ ಡಿಸೈಡ್ ಆಗೋದು ನೀತಿ ಆಯೋಗದಲ್ಲಿ.
ಇವತ್ತು ಅಲ್ಲಿ ಕೇಂದ್ರದಲ್ಲಿ ಮೋದಿಯವ್ರ ಸರ್ಕಾರ ಇದೆ, BJP ಸರ್ಕಾರ ಇದೆ, ಅದಕ್ಕೆ ಧ್ವನಿ ಎತ್ತಾಗತ್ತಾರ ಸಿದ್ದರಾಮಯ್ಯರು. ಅಲ್ಲೇ UP ಸರ್ಕಾರ ಇದ್ರೆ ಎತ್ತಿತ್ತನವ್ರು ಸುಮ್ ಕುದುರ್ತಿದ್ರು. ಕೇವಲ ರಾಜಕಾರಣ ಮಾಡೋದು ಸಲ ಮಾಡಕ್ಕೆ ಹೋಗ್ಬೇಡ್ರಿ. ಇವತ್ತು ಏನಿದ್ರು ಫೈಟ್ ಮಾಡ್ರಿ ವಿದಿನ್ ಲೀಗಲ್ ಪರಿಯೊಳಗೆ. ನೀತಿ ಆಯೋಗ ಮತ್ತೊಂದದ ವ್ಯವಸ್ಥೆ ಅಲ್ಲಿ ಹೋಗ್ರಲ್ಲ. ಸರ್ ಈಗ ನಿನ್ನೆ ಒಂದು ಇದು ಲೋಕಸಭಾ ಕಚೇರಿ ಉದ್ಘಾಟನೆ ಸಮಾರಂಭ ನಡೆಯಿತು ಹುಬ್ಬಳ್ಳಿಯಲ್ಲಿ. ತಾವು ಮತ್ತು ತಮ್ಮ ಬಣದವರು ಅನುಪಸ್ಥಿತಿ ಏನು ಸರ್? ಈಗ ನಾನು ಅವತ್ತು ನಿನ್ನೆ ಬೆಂಗಳೂರಿನಲ್ಲಿದ್ದೆ. ನಾನು ಬೆಂಗಳೂರಿಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ದೆ. ಮತ್ತೇನು ಇವೇನು ಕೆಲವೊಂದು ಉದ್ಭವ ಆಗಿದಾವಲ್ಲ, ಬಹುಶಃ ವಿದಿನ್ 3-4 ಡೇಸ್, ವಿದಿನ್ ವೀಕ್ ಎಲ್ಲವೂ ಸೋಲ. ಸರ್, DK ಶಿವಕುಮಾರ್ ಅವರು ಹೇಳ್ತಾರೆ ಮುಂದಿನ 9 ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಯಾವ ಪಕ್ಷದಿಂದ ಯಾರು ಬೇಕಾದ್ರೂ ಬರ್ಬೋದು ಅನ್ನೋ ಆತನ. ಯಾವ ಪಕ್ಷದಿಂದ ಯಾರು ಬೇಕಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಹೋಗೋರು ಯಾರದಾರ್ರಿ ಇಲ್ಲಿ? ಈಗ ಅಲ್ಲಿ ಹೋಗಿ ಇಲ್ಲಿ ಬರಾಕತ್ತಾರ. ಈಗ ಚವ್ಹಾಣ್ ಅಂತವ್ರು 30 ಫ್ರಾಮ್ ಬಿಗಿನಿಂಗ್ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು ಅವರೇ ರಾಜೀನಾಮೆ ಕೊಟ್ಟು ಬಂದರು. ಮತ್ತು ಯಾರೋ ಸಿದ್ದಿಕಿ ಅಂತೇಳಿ ಕಾಂಗ್ರೆಸ್ ನಾಯಕರು ಮಹಾರಾಷ್ಟ್ರದಲ್ಲಿ ಅವರು ಬಂದರು, ವಾಪಸ್ BJPಗೆ ಬಂದಾರೆ. ಇನ್ನೂ ಹಲವಾರು ಲೋಕಲ್ ಲೀಡರ್ಸ್ ಬಂದಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಟಾರ್ಟ್ ಆಗಿದೆ. ಕಮಲ್ನಾಥ್ ಬಂದು ಹೋಗಿದ್ದಾರೆ, ಇನ್ನೊಂದು ಸ್ವಲ್ಪ ಆಗಿದ್ರೆ ನಮ್ಮ ಜಾಯ್ನ್ ಆಗಿದ್ದಾರೆ. ಅವ್ರು ಯಾವಾಗ ಬರ್ತಾರೆ ಗೊತ್ತಿಲ್ಲ. ಯಾರು ಸೀನಿಯರ್ ಲೀಡರ್ ಮೊನ್ನೆ ಮಧ್ಯಪ್ರದೇಶದಲ್ಲಿ ಅವರು ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡಿದ್ರು, ಅವ್ರ ಲೀಡರ್ಶಿಪ್ಪಲ್ಲಿ ಎಲೆಕ್ಷನ್ ಆಯ್ತು. ಅಂಥವ್ರೇ BJP ಬಾಗಿಲು ತಟ್ಟಿ ಹೋಗಿದ್ದಾರೆ. ಯಾವ ಮತ್ತು ಒಳಗೆ ಬರ್ತಾರೆ ಗೊತ್ತಿಲ್ಲ. ಹೀಗಾಗಿ ಈಗ ಕಾಂಗ್ರೆಸ್ಗೆ ಹೋಗೋರು ಯಾರು ಇಲ್ಲಿಗೆ, ಎಲ್ಲ BJP ಬರೋರು ಇದ್ದಾರೆ. ಮುಂದಿನ 9 ವರ್ಷ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅವರು ಭ್ರಮೆಯಲ್ಲಿದ್ದಾರೆ. ಬಹುಶಃ ಸಿದ್ದರಾಮಯ್ಯನವರು ಏನೋ ಮುಖ್ಯಮಂತ್ರಿ ಇರೋದಲ್ಲ, ಇದೇ ಲಾಸ್ಟ್ ಗೌರ್ಮೆಂಟ್ ಅವ್ರದ್ದು. ಮುಂದೆ ಕಾಂಗ್ರೆಸ್ ಎಂದೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಸರ್, ಈಗಿನ BJP JDS ಮೈತ್ರಿ ಮಾಡ್ಕೊಳ್ತಾರೆ. ಕೆಲವೊಂದು ಕಡೆ ಅದ್ರ ಚಿಹ್ನೆ BJPದು, ಅಭ್ಯರ್ಥಿ JDS. ಈ ಥರದ 2 ಕ್ಷೇತ್ರಗಳಲ್ಲಿ ಆ ಥರ ಎಕ್ಸ್ಪೆರಿಮೆಂಟ್ ಇದೇನೋ ಸಕ್ಸಸ್ ಆಗ್ತದ ಅಥವಾ ಹೊರತು ಬೀಳ್ತದಲ್ಲ? ಅಲ್ರಿ, ಎಲ್ಲಿದು ಮಾಧ್ಯಮದಲ್ಲಿ ಬರ್ತಾ ಇದೆ, ದಿಶಿನಲ್ಲಿ ತೊಗೊಂಡಿದ್ದಾರೆ ಪಾರ್ಟಿಯವರು. ಮಾಧ್ಯಮದವ್ರು ನೀವೇ ಸೃಷ್ಟಿ ಮಾಡ್ತೀರಿ ಮತ್ತೆ ಕೇಳ್ತೀರಿ. ಹೌದು, ಸುದ್ದಿ ಬಂದಿದ್ದಲ್ಲ, ಈ JDSದವರು BJP ಅಭ್ಯರ್ಥಿ ಆಗ್ತಾರೆ BJP ಸಿಂಬಲ್ ಮೇಲೆ ಅಂತ ಸುದ್ದಿ ಅದು ಅಷ್ಟೇ. ಯಾರ ಸ್ಟೇಟ್ಮೆಂಟ್ ಕೊಟ್ರನು? ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ರನು? ವಿಜೇಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ರನು? ಅಲಯನ್ಸ್ ಅಧಿಕೃತವಾಗಿ ಆಗಿದೆ, ಈ ರೀತಿ ನಿರ್ಧಾರ ಆಗಿದ್ದಾವೆ, ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಎಲ್ಲಿಗೈತಿ ಈ ರೀತಿ ವೇಗ ಆದಂಥ ಸುದ್ದಿಗಳಿಗೆ ರಿಯಾಕ್ಷನ್ ಕೊಡೋದೇ ಇಲ್ಲ. ಈ ಮಂಡ್ಯದ ಗೊಂದಲ ಮುಂದುವರೆಯುತ್ತೆ. ಅದು ಮಾಧ್ಯಮದಲ್ಲಿ ಗೊಂದಲ ಮುಂದೆ ಇರ್ತದೆ, ಅದು ಫೀಲ್ಡಾಗಿ ಇರೋದಿಲ್ಲ. ಮಾಧ್ಯಮದಲ್ಲಿ ಮಂಡ್ಯ ಅನ್ಕೊಂತ ಮಂಡ್ಯ ಜನ ಕನ್ವರ್ಸಕ್ಕೆ ಚಾಲು ಮಾಡಿರ್ತಾರೆ. JDS ಇಂದ ಕೂಡ ಮಂಡ್ಯ ಕ್ಷೇತ್ರದ ಟಿಕೆಟ್ ಬೇಡಿಕೆ ಇಟ್ಟಿದ್ದಾರೆ. ನೋಡ್ರಿ, ಎಲ್ಲವೂ ಇತ್ಯರ್ಥ ಆಗ್ತಾವೆ, ಸಬ್ದೂಸ್ ಆಗ್ತಾವೆ. ಸರಿಗೆ 100 ಸೀಟನ್ನು ಘೋಷಣೆ ಮಾಡ್ಬೇಕಂದ್ರೆ ಪ್ರೈಮ್ ಮಿನಿಸ್ಟರ್ ಮೋದಿಯಿಂದ ಹಿಡಿದು 100 ಅದು ಮಾಧ್ಯಮದಲ್ಲೇ ಬಂದಿದ್ದು. ಹೈಕಮಾಂಡ್ ಇಲ್ಲಿ ಅಧಿಕೃತವಾಗಿ ಪ್ರಕಟಣೆ ಮಾಡಿಲ್ಲ. 29ನೇ ತಾರೀಕಿಗೆ 100 ಸೀಟ್ಗಳನ್ನು ಅನೌನ್ಸ್ ಮಾಡ್ತೀವಿ ಅಂತ ಅವ್ರು ಎಲ್ಲಿ ಹೇಳಿಲ್ಲ, ನೀವೇ ಮಾಧ್ಯಮದವರು. ಆಮೇಲೆ ಹೇಳ್ತಾರೆ ನಮ್ಮಲ್ಲೇ ಫಸ್ಟ್ ಅಂತೇಳಿ. ಫಸ್ಟ್ ನಮ್ಮ ಪತ್ರಿಕೆಯಲ್ಲಿ ಬಂದು ನೋಡಿ ಇದು ಘೋಷಣೆ ಆದಂತೇಳಿ ನೀವು ಸುದ್ದಿ ಸೃಷ್ಟಿ ಮಾಡಿರಿ. ಈಗ ನೋಡೋಣ, 29 ವೇಟ್ ಮಾಡೋಲ್ಲ ನಾವು. ಸರ್, ಮಹದಾಯಿ ವಿಚಾರದಲ್ಲಿ ಅಂದ್ರೆ ಈಗೇನು ಜೋಶಿ ಅವರು ಮತ್ತು ಈಗ ಬೊಮ್ಮಾಯಿ ಇವರೆಲ್ಲ BJP ನಾಯಕರು ಏನು ಆಗ್ಲಾರ್ದೇ ವಿಜಯೋತ್ಸವ ಮಾಡಿದ್ರು. ಇದೆಲ್ಲದಕ್ಕೂ ಈಗಿನ ಬೆಳವಣಿಗೆಗಳಿಗೆ BJP ಕಾರಣ ಅಂತೇಳಿ ಸಿದ್ದರಾಮಯ್ಯ ಆರೋಪ ಮಾಡಿದ್ರು. ಅದಕ್ಕೆ ನಾನು ಹೇಳೋದು, ನಾನು ಹಿಂದೆ ಒಂದು ಪರಿಸರ ಇಲಾಖೆ, ಅರಣ್ಯ ಇಲಾಖೆ ಇದ್ದು ಇವೆಲ್ಲ ಒಪ್ಪಿಗೆ ಬೇಕು, ಅದೆಲ್ಲ ಪೆಂಡಿಂಗ್ ಇದ್ದಾವೆ. ಅದನ್ನು ಒಪ್ಪಿಗೆ ತೊಗೊಳ್ಳುವಂಥದ್ದು ಪ್ರಯತ್ನ ಆಗಬೇಕು ಅನ್ನುವಂಥದ್ದು ನಂದು. ಮತ್ತು ಇನ್ನೊಂದು ನಾನು ಯಾವಾಗಲೂ ಹೇಳ್ತಾ ಇರೋದು ಕಾಂಗ್ರೆಸ್ ಅವ್ರಿಗೆ, ಹಿಂದಿನೂ ಹಲವಾರು ಸಾರಿ ಹೇಳಿದ್ದೀನಿ. ಯಾಕಂದ್ರೆ ಹಿಂದೆ ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ, ಮುಖ್ಯಮಂತ್ರಿ ಇದ್ದಾಗ, ಅಲ್ಲಿ ಮುಖ್ಯಮಂತ್ರಿ ಲೀಡರ್ ಆಫ್ ಅಪೋಸಿಷನ್ ಆಗಿರೋಂಥವ್ರು ಮನೋಹರ್ ಪರಿಕರ್, ಅವ್ರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸ ನಾನು. ಅಲ್ಲೇ ಮತ್ತೆ ಅದು ಒಂದು ಹಂತಕ್ಕೆ ಬಂದಾಗ ಗೋವಾದಲ್ಲಿದ್ದ ಕಾಂಗ್ರೆಸ್ ಅವರು ಹೋರಾಟ ಸ್ಟಾರ್ಟ್ ಮಾಡ್ತಾರೆ, ಮಹದಾಯಿ ಬಚಾವು ಅಂತೇಳಿ. ಹೀಗಾಗಿ ಈ ರಾಜಕಾರಣ ಸಲುವಾಗಿ ಇವೆಲ್ಲ ಡಿಲೇ ಆಗ್ತವೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಎಲ್ಲರೂ ಕುಂತು ಮಾತಾಡಿ ಬಗೆಹರಿಸಿದರೆ ಲಘು ಮುಗಿತದೆ ಅಂತ ನಂದು. ಸರ್, ಸಿದ್ದರಾಮಯ್ಯ ಅವರು ಹೇಳ್ತಾರೆ BJP ಅವರು ಕೋಲೆ ಬಸವ ಇದ್ದಾನೆ, ಅವರು ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಹೇಳಿದಂತೆ ತಲೆ ಆಡಿಸ್ತಾರೆ. ನೋಡ್ರಿ, ಇದು ನನಗೆ ಯಾಕೆ ಸಿದ್ದರಾಮಯ್ಯ ಅವರು ಈಗ ಅವರು ಕಾಂಗ್ರೆಸ್ ಹೊಸದಾಗಿ ಹೋಗ್ಯಾರ. ಇಂದಿರಾ ಗಾಂಧಿ ಅವರು ಇದ್ದಾಗ ಏನಿತ್ತು ಪರಿಸ್ಥಿತಿ ನೋಡಿಲ್ಲ ಅವ್ರು ಇನ್ನೂ. ಇಂದಿರಾ ಗಾಂಧಿ ಅವರು ಇದ್ದಾಗ ಅವಾಗ ಒಂದು ಜೋಕ್ ಇತ್ತು, ಏನಂತಂದರೆ ಆ ಕಾಂಗ್ರೆಸ್ಸಲ್ಲಿ ಯಾರೋ ಒಬ್ಬರೇ ಗಂಡಸರಿದ್ದರೆ ಅದು ಇಂದಿರಾ ಗಾಂಧಿ ಹೋಗ್ಬೇಕಂತ.
ಹಿಂಗಿತ್ತು. ಇವೆಲ್ಲ ಸುಮ್ಮನೆ ಅವೆಲ್ಲ ಮಾತಾಡಿದ್ರೆ ಅರ್ಥನೇ ಇಲ್ಲ. ಅವ್ರು ಕಾಂಗ್ರೆಸ್ನ ಹಿಸ್ಟ್ರಿ ತೆಗೆದುಬಿಡ್ಲಿ ಸಿದ್ದರಾಮಯ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.